ಇನ್ನು ಸೂರಜ್ ಕೇಸ್ ಬಗ್ಗೆ ನಾವೇನು ಚರ್ಚೆ ಮಾಡೋದು ಬೇಡ. ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕೋರ್ಟ್ ಎಸ್ಐಟಿ ತನಿಖೆ ಮಾಡುತ್ತೆ. ಸೂರಜ್ ಕೇಸ್ ಸಾರ್ವಜನಿಕವಾಗಿ ಚರ್ಚೆ ಮಾಡುವ ವಿಷಯ ಅಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನಗೂ ಇದರ ಬಗ್ಗೆ ಮುಜುಗರ ಇದೆ, ಏನ್ ಮಾಡೋದು, ನಮ್ಮ ಕೈಯಲ್ಲಿ ಏನೂ ಇಲ್ಲ. ಸೂರಜ್ ರೇವಣ್ಣ ಪ್ರಕರಣದಲ್ಲಿ ರಾಜಕಾರಣ ಬೆರೆಸೋದು ಬೇಡ. ಪರಸ್ಪರ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇದರಲ್ಲಿ ರಾಜಕೀಯ ಬರೋದೂ ಇಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರ ಸ್ಟೇಟ್ಮೆಂಟ್ ಇದೆ. ಕಾನೂನಿದೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, SIT ಅವರು ಅದನ್ನ ತನಿಖೆ ಮಾಡ್ತಾರೆ. ಅದನ್ನ ಮೀರಿದ ಕೋರ್ಟ್ ಇದೆ, ತಗೊಳುತ್ತೆ. ಈ ವಿಚಾರವಾಗಿ ನಾವು ಪಬ್ಲಿಕ್ ನ್ಯೂಸ್ ಚರ್ಚೆ ಮಾಡೋ ಡಿಬೇಟ್ ಅಲ್ಲ. ನಮಗೂ ಅದ್ರ ಬಗ್ಗೆ ಒಂದು ರೀತಿ ಮುಜುಗರ ಇದೆ. ಏನ್ ಮಾಡೋದು, ನಮ್ಮ ಕೈಲಿದೆಯಾ? ನಾವೇನಾದ್ರು ಅದನ್ನ ಸರಿಪಡಿಸೋದಕ್ಕೆ ಅಥವಾ ನಾವು ಅದನ್ನ ಇದ್ರ ಬಗ್ಗೆ ಕಾಮೆಂಟ್ ಮಾಡುವಂತ ಪರಿಸ್ಥಿತಿ ಇದೀವ? ಯಾರೇನ್ ಮಾಡ್ತಾರೋ ಗೊತ್ತಿಲ್ಲ. ಇದಕ್ಕೆ ರಾಜಕಾರಣ ಬೆರೆಸೋದು ಇಬ್ರದ್ದು ಕಂಪ್ಲೇಂಟ್ ಇದೆ. ಇವ್ರು ಅವ್ರ ಮೇಲೆ ಫಸ್ಟ್ ಕೊಟ್ಟವ್ರೆ, ಅವ್ರು ಇವ್ರ ಮೇಲೆ ಕೊಟ್ಟವ್ರೆ. ಇದು ರಾಜಕೀಯದಲ್ಲಿ ಏನು ಪರಿಸ್ಥಿತಿ? ಬಹುಶಃ ಸೂರಜ್ ರೇವಣ್ಣ ಫಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಕಾಣುತ್ತೆ. ಇಬ್ರು ಕಂಪ್ಲೇಂಟ್, ಅದ್ರ ಮೇಲೆ ತನಿಖೆ ಆಗ್ಬೇಕಲ್ಲ. ಈಗ ಪೊಲೀಸ್ ಸ್ಟೇಷನ್ ಏನ್ ಮಾಡ್ತಾರೆ, ಹೊಡೆದವ್ರು ಕೊಟ್ಟರು ತಗೋತಾರೆ, ಹೊಡಿದವ್ರು ಕೊಟ್ಟರು ತಗೋತಾರೆ, ಹೊಡೆಸ್ಕೊಂಡು ಕೊಟ್ಟರು ತಗೋತಾರೆ. ಈ ಕೇಸ್ ಅಂಡ್ ಕೌಂಟರ್ ಕೇಸ್ ನಮ್ DSP ಎಲ್ಲ ಇದ್ರು, ಎಲ್ಲ ಕೇಸ್ ಅಂಡ್ ಕೌಂಟರ್ ಕೇಸ್ ಇಲ್ಲ ಅನ್ನಂಗಿಲ್ಲ. ಕಂಪ್ಲೇಂಟ್ ಕೊಟ್ಮೇಲೆ ಕೇಸ್ ತಗೋಬೇಕಲ್ಲಪ್ಪ, ಆಮೇಲೆ ತನಿಖೆ, ಸತ್ಯ ಸರಿ ತಪ್ಪು ಅನ್ನೋದು ಆಮೇಲೆ ನಿರ್ಧಾರ ಆಗಿದೆ ಈ ಕೇಸಲ್ಲಿ. ಇದ್ರಲ್ಲಿ ರಾಜಕಾರಣ ಏನ್ ಬರುತ್ತೆ? ನೀವೇ ಹೇಳಿ. ಅಲ್ಲ ರೀ, ಕಂಪ್ಲೇಂಟ್ ನ ರಾಜಕಾರಣಿಗಳು ಕೊಡಕ್ಕೆ ಹೇಳಿದ್ರ? ರಾಜಕಾರಣ ಈ ರಾಜ್ಯದಲ್ಲಿ ಅವ್ರ ಕುಟುಂಬನೇ ರಾಜಕೀಯದಲ್ಲಿ ಬಹಳ ಎತ್ತರಕ್ಕೆ ಬೆಳೆದಿರತಕ್ಕಂಥ ಕುಟುಂಬ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.